ಲಕ್ಷ್ಮೀ ದೇವಸ್ಥಾನ ಜಾತ್ರೆಯೆಂದು ಹೊಡೆದು ಬಡಿದು ಗ್ರಾಮದ ಬಾಲಕೃಷ್ಣ ಗುರುವ ಎಂಬ ವ್ಯಕ್ತಿ ಮರ್ಡರ್. ಎಫ್ಐಆರ್ ತೆಗೆದುಕೊಳ್ಳದ ಕುಲಗೋಡ ಪಿಎಸ್ಐ ಗೋವಿಂದಗೌಡ ಎಸ್ ಪಾಟೀಲ ಸಸ್ಪೆಂಡ್ಗೊಳಿಸಿ. ಹೌದು ವೀಕ್ಷಕರೇ, ಕುಲಗೋಡ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಕಳ್ಳಿಗುದ್ದಿ ಗ್ರಾಮದಲ್ಲಿ ಆಂಜನೇಯ ದೇವಸ್ಥಾನ ಪೂಜಾರಿಗಳಾಗಿ ಜೀವ ನಡೆಸಿದ ಲಿಂಗಾಯತ ಸಮಾಜದ ಬಾಲಕೃಷ್ಣ ಗುರುವ ಎಂಬ ವ್ಯಕ್ತಿಯನ್ನ ಬಡೆದು ಮರ್ಡರ್ ಮಾಡಿದ ವ್ಯಕ್ತಿಗಳು ದಿನಾಂಕ 13/2/2024ರಂದು ಕಳ್ಳಿಗುದ್ದಿ ಗ್ರಾಮದ ಲಕ್ಷ್ಮೀದೇವಿ ಜಾತ್ರೆಯೆಂದು ತೆಂಗಿನಕಾಯಿ ಒಡೆಯಲು ಹೋದಾಗ ಹಳೆಯ ವೈಷಮ್ಯದಿಂದಾಗಿ ಒಮ್ಮೆಲೇ ಬಂದಂತಹ 9 ಜನರು ಸುಮ್ಮನೆ ಜಗಳವನ್ನ ಪ್ರಾರಂಭಿಸಿ ಗುರುವ ಸಮಾಜದ ಫ್ಯಾಮಿಲಿ ವ್ಯಕ್ತಿಗಳನ್ನ ಕೆಟ್ಟ ಮಾತುಗಳಿಂದ ಬೈದು ಬಾಲಕೃಷ್ಣ ಗುರುವ ಎಂಬ ವ್ಯಕ್ತಿಯನ್ನ ಹೊಡೆದು ಬಡಿದು ಜೀವ ತೆಗೆದುಕೊಂಡ 9 ಜನ ಆರೋಪಿತರಾದ ರಾಮಣ್ಣ ಮಹಾರೆಡ್ಡಿ, ಲಕ್ಷ್ಮಣ್ ಮಹಾರೆಡ್ಡಿ, ಸದಾ ಚೌರೆಡ್ಡಿ, ವಿನಾಯಕ ಬೋಡಿ, ಪಾಂಡು ಮಹಾರೆಡ್ಡಿ, ಪಾಂಡು ಗಲಾಬಿ, ಕೃಷ್ಣ ಕೊರಟಿ ಹಾಗೂ ಗ್ರಾಮದ ಕೆಲವರು ಸೇರಿಕೊಂಡು ಬಾಲಕೃಷ್ಣ ಗುರುವ ಎಂಬ ವ್ಯಕ್ತಿಯನ್ನ ಹೊಡೆದಿದ್ದು ದಿನಾಂಕ 19/2/2024ರಂದು ಬಾಲಕೃಷ್ಣ ಗುರುವ ಎಂಬ ವ್ಯಕ್ತಿಯ ಜೀವ ಕಳೆದುಕೊಂಡಿದ್ದಾನೆ. ಕುಲಗೋಡ ಪೊಲೀಸ್ ಠಾಣೆ ಪಿಎಸ್ಐ ಆದ ಗೋವಿಂದಗೌಡ ಎಸ್ ಪಾಟೀಲ್ ಅವರು ದಿನಾಂಕ 13/2/2024ರಂದು ಠಾಣೆಗೆ ಹೋಗಿ ಆರೋಪಿತರ ಮೇಲೆ ಎಫ್ಐಆರ್ ಮಾಡಲು ಹೋದರು. ಜೀವ ಕಳೆದುಕೊಂಡ ವ್ಯಕ್ತಿಯ ಅಕ್ಕನಿಗೆ ಹೆದರಿಸಿ, ನೀನು ಕೇಸ್ ಮಾಡಿದ್ರೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಮಾಡುತ್ತೇವೆ ಎಂದು ಹೆದರಿಸಿ ಪಿಎಸ್ಐ ಗೋವಿಂದಗೌಡ ಎಸ್ ಪಾಟೀಲ್ ಅವರು ಡೆತ್ ಆದ ನಂತರ ದಿನಾಂಕ 19/2/2024ರ ಮುಂಜಾನೆ ಹೊತ್ತಿಗೆ ಎಫ್ಐಆರ್ ಮಾಡಿದ್ದೇನೆ ಎಂಬುದು ಗ್ರಾಮಸ್ಥರ ನೋವು. ಬಾಲಕೃಷ್ಣ ಗುರುವ ಎಂಬ ವ್ಯಕ್ತಿಯ ಜೀವ ತೆಗೆದುಕೊಂಡ ಆರೋಪಿತರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಿ ಎಂದು ಕಳ್ಳಿಗುಡ್ಲ ಗ್ರಾಮಸ್ಥರು ಪಿಎಸ್ಐ ವಿರುದ್ಧ ಹೋರಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿನೋದ್ ಎಂಜೆ, ಭಾರತ ವೈಭವ ನ್ಯೂಸ್, ಬೆಳಗಾವಿ. And debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.